ಇದು ಹೆಣ್ಮಕ್ಳಿಗಾಗಿ ಮಾಡಿರುವ ವಿಡಿಯೋ ರೆಡಿ. ನನ್ ದೊಡ್ಡ ಬಾಕ್ಸ್ ಅಲ್ಲಿ ಓಲ್ಡ್ ಮಾಡೆಲ್ ಇವಾಗ ಟ್ರೆಂಡಿಂಗ್ ಓಡ್ರು ಅಂಡ್ ಚಿಕ್ಕದ ಇಲ್ಲಿ ನೋಡ್ತಿರ್ಬೋದು ಈ ತರ ಒಂದು ಶೈನಿಂಗ್ ಏನಂತಾರಲ್ಲ ಅದೆಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಹಾಯ್ ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೊತ್ತೇ ಆಗಿರುತ್ತೆ ತಮ್ಲೈನ್ ನೋಡಿ ನಾನು ಇವತ್ತ ಯಾವ ಲಾಗ್ ಮಾಡ್ತಾ ಇದ್ದೀನಿ ಅಂತೇಳಿ. ಹೌದು, ಸಮ್ಮರ್ ಬೇರೆ ಹತ್ರ ಬಂತು ಅಂಡ್ ಫಂಕ್ಷನ್ಸ್ ಕೂಡ ತುಂಬಾನೇ ಹತ್ರ ಬಂತಂತಾನೆ ಹೇಳ್ಬೋದು. ಇದು ಹೆಣ್ಮಕ್ಳಿಗಾಗಿ ಮಾಡಿರುವ ವಿಡಿಯೋ. ನಮ್ಮ ಎಲ್ಲಾ ಗರ್ಲ್ಸ್ಗೆ ಆಗಿನೇ ಮಾಡಿರ್ತಕ್ಕಂಥ ವಿಡಿಯೋ ನೋಡಿ. ಆಲ್ರೆಡಿ ಫಂಕ್ಷನ್ಸ್ ಕೂಡ ಎಲ್ಲ ಫಂಕ್ಷನ್ ಮದ್ವೆ ಆಗಿರ್ಬೋದು, ಎಲ್ಲಾ ತರದ ಫಂಕ್ಷನ್ಗಳು ಬರ್ತಾ ಇದಾವೆ. ಅದಕ್ಕಾಗಿ ನನ್ನ ಎಲ್ಲ ಬ್ಲೌಸ್ ಡಿಸೈನ್ಸ್ ಅಂಡ್ ಬ್ಲೌಸ್ ಕಲೆಕ್ಷನ್ ಅಂಡ್ ವರ್ಕ್ ಬ್ಲೌಸ್ ಕಲೆಕ್ಷನ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತಿದ್ದೀನಿ. ಎಲ್ರಿಗೂ ಎಲ್ಲಾ ತರದ ಡಿಸೈನ್ಸ್ ಬ್ಲೌಸ್ ನ ಸ್ಟಿಚ್ ಮಾಡಿಸ್ಕೋಬೇಕು ಮತ್ತೆ ಅಂಡ್ ವೇರ್ ಮಾಡ್ಬೇಕಂತೇಳಿ ಎಲ್ರಿಗೂನು ಒಂದು ಆಸೆ ಅನ್ನೋದಿರುತ್ತೆ. ಅಂಡ್ ನಾನ್ ಅದಕ್ಕೆ ನಿಮ್ಗೆ ಹೆಲ್ಪ್ ಆಗ್ತಿರ್ಬೋದು. ನನ್ನ ಹತ್ರ ಇರ್ತಕ್ಕಂತ ಬ್ಲೌಸ್ ಡಿಸೈನ್ಸ್ ನ ಏನಾದ್ರು ಶೇರ್ ಮಾಡ್ಕೊಂಡ್ರೆ ಅಂಡ್ ನಾನು ಕೂಡ ಶೇರ್ ಮಾಡ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ನನ್ಗೂ ಕೂಡ ಅಂತ ಹೇಳ್ಬಿಟ್ಟು ನಾನು ನನ್ನ ಎಲ್ಲಾ ಬ್ಲೌಸ್ ಡಿಸೈನ್ಸ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂತಿದ್ದೀನಿ. ನೋಡ್ತಿರ್ಬೋದು ಆಲ್ರೆಡಿ ನನ್ ದೊಡ್ಡ ಬಾಕ್ಸ್ ಅಲ್ಲಿ ಅಂಡ್ ಇಲ್ಲಿ ಕೂಡ ಸ್ವಲ್ಪ ಅಂಡ್ ಇಲ್ಲಿ ಎಲ್ಲಾ ತರ ಬ್ಲೌಸ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ನೆಕ್ಸ್ಟ್ ನಾನು 2025 ಟ್ರೆಂಡಿಂಗ್ ಬ್ಲೌಸ್ ಕೂಡ ಶೇರ್ ಮಾಡ್ಕೊಂತೀನಿ ಅಂಡ್ ಹಳೆಯ ಬ್ಲೌಸ್ ಕೂಡ ನನ್ನ ಹತ್ರ ಏನಿದಾವ ಅದನ್ನೆಲ್ಲಾನು ನಾನು ನಿಮ್ಗೆ ಶೇರ್ ಮಾಡ್ಕೊಂತಿದ್ದೀನಿ. ಫ್ಯೂಚರ್ ಅಲ್ಲಿ ಓಲ್ಡ್ ಮಾಡೆಲ್ ಇವಾಗ ಟ್ರೆಂಡಿಂಗ್ ಆಗ್ತಾ ಇದಾವಲ್ವಾ, ಆ ತರನು ಕೂಡ ನಿಮ್ಗೆ ಹೆಲ್ಪ್ ಆಗ್ಬಹುದು ಅನ್ನೋ ದೃಷ್ಟಿಯಲ್ಲಿ ನಾನು ಎಲ್ಲ ಬ್ಲೌಸ್ ಡಿಸೈನ್ಸ್ ನಾನು ಶೇರ್ ಮಾಡ್ಕೊಂತಿದ್ದೀನಿ. ನೋಡಿ, ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಒಂದ್ ಸ್ವಲ್ಪ ಬ್ಲೌಸ್ ಆ ಕಡೆ ಈ ಕಡೆ ಆಗಿದ್ರೆ ಏನೋ ಅನ್ಕೊಳ್ಬೇಡಿ, ವೇರ್ ಮಾಡಿ ಹಾಗೆ ಇಟ್ರು ಆಗ ಚಾನ್ಸಸ್ ಇರುತ್ತೆ. ಓಕೆ, ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ. ನೋಡ್ತಿರ್ಬೋದು ನನ್ನ ಫಸ್ಟ್ ನಾನು ಇವಾಗ ಟ್ರೆಂಡಿಂಗ್ ಬ್ಲೌಸ್ ನಾನು ತೋರಿಸ್ಬಿಡ್ತೀನಿ. ಇವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂತಹ ಬ್ಲೌಸ್ ಅಂತಾನೆ ಹೇಳ್ಬೋದು. ನೋಡಿ, ಸ್ಲೀವ್ಸ್ ಈ ತರ ಕಾಣಿಸ್ತಾ ಇದೆ ಅಲ್ವಾ, ಈ ತರ. ನಾನು ಇದನ್ನ ಇನ್ನೂ ವೇರ್ ಮಾಡಿಲ್ಲ, ಅಷ್ಟೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಬೋಟ್ ನೆಕ್ ಅಲ್ಲಿ ಇದನ್ನ ಸ್ಟಿಚ್ ಮಾಡಿಸಿದೀನಿ. ತುಂಬಾನೇ ಚೆನ್ನಾಗಾಗಿದೆ ಅಂತಾನೆ ಹೇಳ್ಬೋದು. ಕಾಣಿಸ್ತಿದೆ ಅಲ್ವಾ? ಏನ್ ಫ್ರಂಟಿಗೆ ಏನ್ ಡಿಸೈನ್ ಇದೆ ಅಲ್ವಾ, ಅದು ಸ್ಯಾರಿ ಬ್ಲೌಸ್ ಅಲ್ಲೇ ಬಂದಿತ್ತು. ನೆಕ್ಸ್ಟ್ ನಾನೇನಂದ್ರೆ ಈ ನನ್ನ ಬ್ಲೌಸ್ ಕಲರ್ಗೆ ಮ್ಯಾಚಿಂಗ್ ಆಗತ್ತಂತರಾನೇ ನಾನು ಈ ತರ ಲೇಸ್ ನ ಇಡ್ಸಿದೀನಿ. ನನ್ಗೆ ತುಂಬಾನೇ ಪಾರ್ಟಿ ವೇರ್ ಸ್ಯಾರಿ ಎಲ್ಲ ಪಾರ್ಟಿ ವೇರ್ ತರ ಸ್ಯಾರಿ ಇದು. ತುಂಬಾನೇ ಪಾರ್ಟಿ ವೇರ್ಗೆಲ್ಲ ಹಾಕೊಂಡ್ ಹೋಗ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಇನ್ ಗೋಂಡೆ ಅಂತೇಳಿ ಏನು ಅಂತೀವಲ್ವಾ, ಇದನ್ನ ಚಿಕ್ಕದಾಗಿ 2 ಇಡ್ಸಿದೀನಿ. ನೋಡಿ, ಟೋಟಲ್ ಬ್ಲೌಸ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಇದು ಕ್ಲಾತ್ ಕಂಫರ್ಟಬಲ್ ಫೀಲ್ ಆಗ್ತಾ ಇಲ್ಲ ಅಂದ್ರೆ ನೀವು ನನ್ನ ತರಾನೇ ಈ ತರ ಒಳಗಡೆ ಒಂದು ಲೈನಿಂಗ್ ಕೂಡ ಹಾಕೋಬಹುದು. ನೋಡಿ, ನಾನು ಇದು ಸ್ವಲ್ಪ ಕಂಫರ್ಟಬಲ್ ಕೊಡಲ್ಲ ನನ್ಗೆ ಒಂಥರ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೆಳಗಡೆ ಈ ತರ ಹಾಕಿದೀನಿ. ನೋಡಿ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾನು ಎಲ್ಲಾ ಬ್ಲೌಸ್ ನನ್ನ ಕಾಲೇಜ್ ಟೈಮ್ ಇಂದಾನು ನಾನು ನಮ್ಮ ಮನೆ ಪಕ್ಕದಲ್ಲಿರೋ ಆಂಟಿ ಅವ್ರ ಜೊತೆನೆ ನಾನು ಸ್ಟಿಚ್ ಮಾಡ್ಕೊಂತೀನಿ. ಯಾವಾಗ್ಲೂ ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡ್ತಾರಂತಾನೆ ಹೇಳ್ಬೋದು. ನಾನು ಏನೇನ್ ಕಲೆಕ್ಷನ್ ತೋರಿಸ್ತಿದ್ದೀನಲ್ಲ ಅವರೇ ಸ್ಟಿಚ್ ಮಾಡ್ಕೊಟ್ಟಿರೋವು ಡಿಸೈನ್ಸ್ ಆಗಿರ್ಬೋದು. ನೋಡ್ತಿರ್ಬೋದು, ಇದು ತುಂಬಾನೇ ಚೆನ್ನಾಗಿದೆ. ಇದನ್ನ ಕೂಡ ಅವರೇ ಸ್ಟಿಚ್ ಮಾಡ್ಕೊಟ್ಟಿರೋದು. ನನ್ಗೆ ಅವ್ರ ಸ್ಯಾರಿ ಅವ್ರ ಬ್ಲೌಸಸ್ ಡಿಸೈನ್ಸ್ ತುಂಬಾನೇ ಇಷ್ಟ ಆಗುತ್ತೆ. ಯಾವ್ದೇ ತರ ಡಿಸೈನ್ ಹೇಳಿದ್ರು ಅವರು ಸ್ಟಿಚ್ ಮಾಡ್ಕೊಡ್ತಾರೆ. ನೋಡ್ತಿರ್ಬೋದು, ಇದು ಒಂದಾಯ್ತು. ನೆಕ್ಸ್ಟ್ ಇದು ಕೂಡ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂತ ಬ್ಲೌಸ್ ಅಂತಾನೆ ಹೇಳ್ಬೋದು, ಡಿಸೈನ್ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು, ಮೇಲ್ಗಡೆ ಈ ತರ ಪುಗ್ಗ ತರ ಬಂದು ಈ ತರ ಸುಮ್ನೆ ಸಿಂಪಲ್ ಆಗಿ ಹೊಲ್ಸಿದೀನಿ. ಯಾವ್ದೇ ರೀತಿ ಲೈನಿಂಗ್ ಅದು ಏನು ಇಡ್ಸಿಲ್ಲ, ಯಾಕಂದ್ರೆ ಬ್ಲೌಸ್ ಫುಲ್ ಶೈನಿಂಗ್ ಇರೋದ್ರಿಂದ ತುಂಬಾನೇ ಹೆವಿ ವರ್ಕ್ ಮಾಡ್ಸಿದ್ರೆ ಚೆನ್ನಾಗ್ ಅನ್ಸಲ್ಲ ಅಂದ್ಬಿಟ್ಟು ತುಂಬಾನೇ ಸಿಂಪಲ್ ಆಗಿ ಇಡ್ಸಿದೀನಿ. ಬಟ್ ಇದಕ್ಕೆ ಸ್ಲೀವ್ಸ್ ತುಂಬಾನೇ ಲುಕ್ ಅಂತಾನೆ ಹೇಳ್ಬೋದು. ನೋಡಿ, ಇದು ವೇರ್ ಮಾಡಿದಾಗ ಇನ್ನೂ ಚೆನ್ನಾಗ್ ಕಾಣಿಸುತ್ತೆ.
ನೋಡ್ತಿರ್ಬೋದು ಸೈಡ್ ಎಲ್ಲ ಈ ತರ ಕಾಣಿಸುತ್ತಲ್ವಾ, ಈ ತರ ಬ್ಲೌಸ್ ಡಿಸೈನ್ ತುಂಬಾನೇ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಡಿಸೈನ್ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಇದಕ್ಕೆ ಈ ತರ ಕಷಿ ಏನಂತೀವಲ್ವಾ, ಈ ತರ ಅದ್ರಲ್ಲಿ ದಾರದ ತರದ್ರಲ್ಲಿ ಇಡ್ಸಿದೀನಿ. ಅದಕ್ಕೆ ಏನು ಸ್ಯಾರಿ ಇದೆ ಅಲ್ವಾ, ಸ್ಯಾರಿದು ಡಿಸೈನ್ದು ಕೊಚ್ಚಿ ಈ ತರ ಇಡ್ಸಿದೀನಿ ನೋಡಿ. ಇದು ಕೂಡ ನನ್ನ ಹತ್ರ ಇರೋ ಎಲ್ಲಾನು ನನ್ನ ಫೇವ್ರೇಟ್, ಯಾಕಂದ್ರೆ ನಾನು ಇಷ್ಟಪಟ್ಟೆ ಹೊಲ್ಸ್ಕೊಂಡಿರೋದು. ಹಂಗಾಗಿ ನೋಡ್ತಿರ್ಬೋದು, ತುಂಬಾನೇ ಅಂದ್ರೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಬ್ಲೌಸ್ ಇದು ಕೂಡ. ನನ್ನ ಹತ್ರ ಇನ್ನೂ ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇದಾವೆ. ಅದು ಇನ್ನೂ ಸ್ಟಿಚ್ ಮಾಡಕ್ ಕೊಟ್ಟಿದ್ದೀನಿ, ತರಬೇಕು. ತರಷ್ಟು ಟೈಮಲ್ಲಿ ಲಾಗ್ ಮಾಡೋದು ಮತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ, ಎಷ್ಟಿದಾವೆ ಅಷ್ಟು. ಇದು ಕೂಡ ಒಂದು ಟ್ರೆಂಡಿಂಗ್ ಬ್ಲೌಸ್, ಪಾರ್ಟಿ ವೇರ್ ಸ್ಯಾರಿ ಬ್ಲೌಸ್ ಅಂತಾನೆ ಹೇಳ್ಬೋದು ನೋಡಿ. ಇದೇನು ವರ್ಕ್ ಇದೆ ಅಲ್ವಾ, ಇದು ವರ್ಕ್ ಬ್ಲೌಸ್ ಅಲ್ಲೇ ಬಂದಿರೋದು. ಇದನ್ನ ಇಷ್ಟೇ ಇಟ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಈ ತರ ಪಫ್ ತರ ಹೊಲ್ಸ್ಕೊಂಡಿದ್ದೀನಿ ನೋಡಿ. ಇದನ್ನು ಕೂಡ ತುಂಬಾನೇ ಚೆನ್ನಾಗಿದೆ. ಇದಕ್ಕೂ ಕೂಡ ಯಾವುದೇ ತರ ನಾನು ಬೋಟ್ ನೆಕ್, ಸ್ವಲ್ಪ ಬೋಟ್ ನೆಕ್ಕೂ ಅಲ್ಲ, ಸ್ವಲ್ಪ ರೌಂಡ್ ನೆಕ್ ಅಲ್ಲಿ ಬ್ಯಾಕ್ ಹಿಂದೆ ಬರೋ ತರ ಸ್ಟಿಚ್ ಮಾಡಿಸಿದೀನಿ. ನಾನೇನು ತೋರಿಸಿದ್ದೀನಲ್ಲ ಅವೆಲ್ಲ ಬೋಟ್ ನೆಕ್ಕು, ಬ್ಯಾಕ್ ನೆಕ್, ಬ್ಯಾಕ್ ನೆಕ್ ಇರೋದನ್ನೇ ಸ್ಟಿಚ್ ಮಾಡಿಸಿದೀನಿ ನೋಡಿ. ಇದು ಕೂಡ ಅದೇ ತರನೇ, ಇದು ಕೂಡ ತುಂಬಾನೇ ಲುಕ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಇರೋದು ಇದೆ ಇದು ಕೂಡ. ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಬಂದ್ಬಿಟ್ಟು ನೋಡ್ತಿರ್ಬೋದು. ಮುಂಚೆ ನಾನೆಲ್ಲ ಬ್ಲೌಸ್ ಡಿಸೈನ್ಸ್ ಏನಿದಾವೆ ಅವನ್ನೆಲ್ಲ ತೋರಿಸ್ಬಿಡ್ತೀನಿ, ಆಮೇಲೆ ವರ್ಕ್ ಬ್ಲೌಸ್ ಇಂದ ಏನಿದೆ ಅದು ತೋರಿಸ್ತೀನಿ. ಇದು ಕೂಡ ನೋಡ್ತಿರ್ಬೋದು, ಸ್ವಲ್ಪ ಲೈನ್, ಇಲ್ಲಿ ಲೈನ್ಸ್ ಕಾಣಿಸ್ತಾ ಇದೆ ಅಲ್ವಾ, ಈ ತರ ಡಿಸೈನ್ದು ಈ ತರ ಹೊಲ್ಸಿದೀನಿ. ಇಲ್ಲೇನು ಜಾಸ್ತಿ ಪಫ್ ಕೊಟ್ಟಿಲ್ಲ, ಸಿಂಪಲ್ ಆಗಿ ಇಡ್ಸಿ ಈ ತರ ಇಲ್ಲಿಂದ ಏನಂದ್ರೆ ಬ್ಲೌಸಿನ ವರ್ಕ್ ತಗೊಂಡಿದೀನಿ ನೋಡಿ. ಇನ್ನು ಈ ಕಡೆ ಏನಂದ್ರೆ ಲೈಟ್ ಆಗಿರೋ ಒಂದು ಸ್ಟೋನ್ಸ್ ನ ಇಟ್ಬಿಟ್ಟು ಈ ತರ ಬಟ್ಟೆನ ಇಟ್ಟು ವರ್ಕ್ ಹಾಕ್ಸಿದೀನಿ, ವರ್ಕ್ ಅಲ್ಲ, ಡಿಸೈನ್ ಮಾಡಿಸಿದೀನಿ ನೋಡಿ. ಇದಕ್ಕೆ ನಾರ್ಮಲ್ ಆಗಿ ಈ ತರ ಕಸಿನ ಇಟ್ಟು ಇದನ್ನ ತುಂಬಾನೇ 1 ಇಯರ್ ಏನೋ ಆಯ್ತು ಈ ಬ್ಲೌಸ್ ಸ್ಟಿಚ್ ಮಾಡಿ. ಸ್ವಲ್ಪ ಲೈಟ್ ಆಗಿ ಮಣಿಗಳದ್ದು ಕಲರ್ ಶೇಡ್ ಆಗಿದಾವೆ, ಏನು ಅನ್ಕೊಳ್ಬೇಡಿ. ನಾನು ಬ್ಲೌಸ್ ಡಿಸೈನ್ಸ್ ನ ತೋರಿಸ್ತಿದ್ದೀನಿ. ತುಂಬಾ ದಿನ ಇಟ್ಬಿಟ್ರೆ ಹೀಗೆ ಆಗೋಗ್ಬಿಡುತ್ತೆ ನೋಡಿ, ಏನ್ ಮಾಡಕ್ ಆಗಲ್ಲ. ಅವಾಗೆಲ್ಲ ಟ್ರೆಂಡಿಂಗ್ ಅಂತ ಹೇಳಿ ಹೊಲಿಸ್ಕೊಂಡ್ ಬಿಟ್ಟಿರ್ತೀವಿ, ಆಮೇಲೆ ಸ್ವಲ್ಪ ದಿನ ನಾವು ಇಟ್ಬಿಟ್ರೆ ಅದ್ರಲ್ಲಂತೂ ನಮ್ಮ ಹೆಣ್ಮಕ್ಳಿಗೆ ಗೊತ್ತೇ ಇರೋದಲ್ವಾ, ಒಂದ್ ಸ್ಯಾರಿನ ಹಾಕೊಂಡ್ಮೇಲೆ ಅದನ್ನ ವೇರ್ ಮಾಡೋದು ತುಂಬಾನೇ ದಿನ ಆಗೋಗ್ಬಿಡುತ್ತೆ. ಆ ತರ ಇಟ್ಮೇಲೆ ನೋಡಿ ಇದೇ ತರನೇ ಆಗೋದು. ಸ್ವಲ್ಪ ಲೈಟ್ ಆಗಿ ನಾನು ಏನು ಸ್ಟೋನ್ಸ್ ಹಾಕಿದೀನಿ ಅಲ್ವಾ ಮಣೆಗಳ, ಅವು ಕಲರ್ ಶೇಡ್ ಆಗಿ ಹೋಗ್ಬಿಟ್ಟಿದಾವೆ, ತುಂಬಾನೇ ಆಗ್ಬಿಟ್ಟಿದಾವೆ ನಂದು ಬ್ಲೌಸ್ ಅಲ್ಲಿ ಆ ತರ. ಬಟ್ ನೋಡ್ಬೇಕು, ಅವನ್ನ ರಿಮೂವ್ ಮಾಡಿಸ್ಬೇಕು ನೋಡಿ. ಇದೊಂದು ಸ್ಮೂತ್ ವರ್ಕ್ ಸಾರಿದು ಬ್ಲೌಸ್ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು, ತುಂಬಾನೇ ಸಿಂಪಲ್ ಬಟ್ ತುಂಬಾನೇ ಸಖತ್ ಅಂತಾನೆ ಹೇಳ್ಬೋದು. ನಾನು ಹಿಂಗ ಲಾಸ್ಟ್ ಅಲ್ಲಿ ಸ್ಯಾರಿ ಬಾರ್ಡ್ರನ್ನ ಈ ತರ ಇಡ್ಸಿದೀನಿ. ಇದನ್ನು ಕೂಡ ಇವಾಗ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು. ಇನ್ನು ಈ ತರ ನಾನು ಥ್ರೆಡ್ ನ ತಗೊಂಡ್ಬಿಟ್ಟು ಈ ತರ ಕಸಿನ ಹಚ್ಕೊಂಡಿದ್ದೀನಿ ನೋಡಿ. ಇದು ಥ್ರೆಡ್, ಇದಕ್ಕೆ ನಾನು ಈ ತರ ಪಫ್ ಎಂದು ಶಾರ್ಟ್ ಸ್ಲೀವ್ಸ್, ಇದು ಶಾರ್ಟ್ ಸ್ಲೀವ್ಸ್ ಇಟ್ಟಿದ್ದೀನಿ. ತುಂಬಾನೇ ಅಂದ್ರೆ ತುಂಬಾನೇ ವೇರ್ ಮಾಡಿದಾಗ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದು ನಾನು ಹಿಂದ್ಗಡೆ ಈ ತರ ಏನು ಇಟ್ಟಿಲ್ಲ, ಬಟ್ ಕೆಳಗಡೆ ಈ ತರ ಬಾರ್ಡರ್ನ ಅಟ್ಯಾಚ್ ಮಾಡಿಸಿದೀನಿ. ಬಟ್ ತುಂಬಾನೇ ಸಖತ್ತಾಗಿ ಕಾಣಿಸುತ್ತೆ. ಇದ್ರದ್ದು ಸ್ಯಾರಿ ಮೆಹಂದಿ ಕಲರ್ ಅಪೋಸಿಟ್, ರೆಡ್ ಅಂಡ್ ಮೆಹಂದಿ ಕಲರ್, ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇವಾಗಿನ ಟ್ರೆಂಡಿಂಗ್ ಬ್ಲೌಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನನ್ನ ಹತ್ರ ಸಿಂಪಲ್ ಸ್ಯಾರಿ ಬ್ಲೌಸ್ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ. ನಾರ್ಮಲ್ ಬೋಟ್ ನೆಕ್ ಅಂಡ್ ನಾರ್ಮಲ್ ಸ್ಲೀವ್ಸ್ ಅಂಡ್ ನಾರ್ಮಲ್ ಬ್ಯಾಕ್ ಗ್ರೌಂಡ್ ನೆಕ್ ನೋಡ್ತಿರ್ಬೋದು. ಇದು ಈ ತರ ಒಂದು ಮಣಿನ ಇಟ್ಟು ಬಟನ್ ಇಟ್ಟು, ನೆಕ್ಸ್ಟ್ ಈ ಕಡೆ ಈ ತರ ಬ್ಯಾಕ್ ನೆಕ್ ಡಿಸೈನ್ ಆಗಿರುತ್ತೆ ಇದು.
ಇದು ಈ ತರ ಇದೆ ನೋಡಿ ಈ ನೆಕ್. ಇದಕ್ಕೆ ಏನಪ್ಪಾ ಅಂದ್ರೆ ಫುಲ್ ಸ್ಯಾರಿ ಇದು ಬ್ಲೌಸೇ ಈ ತರ ಇರೋದ್ರಿಂದ ಏನಂತಂದ್ರೆ ಇದಕ್ಕೆ ಜಾಸ್ತಿ ವರ್ಕ್ ಏನ್ ಮಾಡ್ಸಕ್ ಆಗಲ್ಲ. ಜಸ್ಟ್ ಸಿಂಪಲ್ ಆಗಿ ಬ್ಲೌಸ್ಗೆ ಮ್ಯಾಚ್ ಆಗೋ ತರ ನಾನು ವರ್ಕ್ ಮಾಡ್ತಿದ್ದೀನಿ ನೋಡಿ. ಇದು ಕೂಡ ನನಗೆ ಫೇವ್ರೆಟ್ ಒನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಬ್ಲೌಸ್ ಈ ತರ ಇರೋದ್ರಿಂದ ನಂಗೆ ತುಂಬಾನೇ ಇಷ್ಟ. ನಾನು ಜಾಸ್ತಿ ವೇರ್ ಮಾಡಿಲ್ಲ ಇದನ್ನ, ಯಾಕಂದ್ರೆ ಇದು ಒಂದು ಸಿಂಪಲ್ ಆಗಿರೋ ಸ್ಯಾರಿ ಬ್ಲೌಸ್ ಅಂತಾನೆ ಹೇಳ್ಬೋದು. ಯಾವ್ದಾದ್ರು ಪಾರ್ಟಿ ವೇರ್ ಅಲ್ಲಿ ಯೂಸ್ ಮಾಡ್ಬೋದು. ನೋಡ್ತಿರ್ಬೋದು ತುಂಬಾನೇ ಚೆನ್ನಾಗಿದೆ ಬ್ಲೌಸ್ ಅಂತೂ ಕ್ಯೂಟ್ ಕ್ಯೂಟ್ ಆಗಿ ಕಲರ್ ಕಾಂಬಿನೇಷನ್. ಇದ್ರ ಸ್ಯಾರಿ ಕಲರ್ ಬಂದ್ಬಿಟ್ಟು ಆರೆಂಜ್ ಸ್ಯಾರಿ, ಆರೆಂಜ್ಗೆ ಬ್ಲೂ ಕಾಂಬಿನೇಷನ್. ಅದ್ರಲ್ಲೂ ಕೂಡ ಈ ತರ ಸ್ವಲ್ಪ ಸ್ವಲ್ಪ ಡಿಸೈನ್ಸ್ ಬಂದಿದೆ ನೋಡಿ. ಬೋಟ್ ನೆಕ್ ಡಿಸೈನ್ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ವಾ, ಆವಾಗ ಸ್ಟಿಚ್ ಮಾಡಿಸ್ಕೊಂಡಿರೋದದು. ಇನ್ನಿನ್ ಬಂದ್ಬಿಟ್ರೆ ಇದನ್ನು ಕೂಡ ನೋಡಿ 1 ಇಯರ್ ಬ್ಯಾಕ್ ಡಿಸೈನ್, ಬ್ಲೌಸ್ ಡಿಸೈನ್ ಅಂತಾನೆ ಹೇಳ್ಬೋದು ನೋಡಿ. ಅವಾಗೆಲ್ಲ 1 ಇಯರ್ ಬ್ಯಾಕ್ 2024 ಅಲ್ಲಿ ಇದ್ದಕ್ಕಂತ ಬ್ಲೌಸ್ ಡಿಸೈನ್ ಇದು. ಇದು ಬ್ಯಾಕ್ ನೆಕ್ ಈ ತರ ಡಿಸೈನ್ ಬಂದಿದೆ ನೋಡಿ, ನೋಡ್ತಿರ್ಬೋದು. ಸ್ಯಾರಿ ಬಂದ್ಬಿಟ್ಟು ಇಲ್ಲೇನ್ ಕೊಟ್ಟಿದ್ದೀನಲ್ವಾ, ನಾನು ತೋರಿಸ್ತಿದ್ದೀನಿ ಇಲ್ಲಿ. ಇಲ್ಲೇನಿದಲ್ವಾ ಇದು ಸ್ಯಾರಿ ಕಲರ್. ಇದು ಏನಂದ್ರೆ ಈ ತರ ನೆನ್ಗೆ ಮಾಡ್ಬಿಟ್ಟು ಈ ತರ ಬ್ಲೌಸ್ ನೋಡ್ತಿರ್ಬೋದು. ಶಾರ್ಟ್ ಸ್ಲೀವ್ಸ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ಇದು ಎಲ್ರು ಒಬ್ರಲ್ಲ ಎಲ್ರು ಸ್ಟಿಚ್ ಮಾಡಿಸ್ಕೊಂಡಿರ್ತೀರ ಈ ತರ ಸ್ಲೀವ್ಸ್ ಅಂಡ್ ಡಿಸೈನ್ಸ್ ನ. ನಾನು ಕೂಡ ಮಾಡಿಸ್ಕೊಂಡಿದ್ದೀನಿ, ತುಂಬಾನೇ ಇಷ್ಟ ಆಯ್ತು. ಇನ್ನು ಥ್ರೆಡ್ ಅಲ್ಲಿ ಈ ತರ ಬ್ಯಾಕ್ ಅದೇ ಕಸಿ ಇಡ್ಸ್ಕೊಂಡಿದ್ದೀನಿ ನೋಡಿ. ಇದು ಕೂಡ ಈ ತರ ಕಲರ್ ಕಾಂಬಿನೇಷನ್ ಆಗಿ ಇಡ್ಸ್ಕೊಂಡಿದ್ದೀನಿ. ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಕೂಡ 1 ಇಯರ್ ಬ್ಯಾಕ್ ಡಿಸೈನ್ ಅಂತಾನೆ ಹೇಳ್ಬೋದು ನೋಡಿ. ಇದು ಕೂಡ ಸೇಮ್ ನಾನು ಆಗ್ಲೇ ತೋರಿಸಿದ್ನಲ್ವಾ, ಅದು ಫುಲ್ ಫ್ಲಾಟ್ ಇತ್ತು. ಇದು ಒಂಚೂರ್ ವೇರ್ ಮಾಡಿದಾಗ ಲೈಟ್ ಆಗಿ ಈ ತರ ಬರುತ್ತೆ, ನೋಡ್ತಿರ್ಬೋದು ಇದು. ಇದು ಕೂಡ ಕೆಳಗಡೆ ಏನ್ ಬಾರ್ಡರ್ ಇದೆ ಅಲ್ವಾ, ಅದನ್ನ ಹಾಕ್ಬಿಟ್ಟು ಇನ್ನು ಬ್ಯಾಕ್ ನೆಕ್ ಡಿಸೈನ್ ಈ ತರ ಇರುತ್ತೆ ನೋಡಿ ಇದು. ಇದು ಕೂಡ ಅವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇತ್ತಂತಾನೆ ಹೇಳ್ಬೋದು. ಈ ತರ ಫುಲ್ ಸ್ಲೀವ್ಸ್ ಇದು ವೇರ್ ಮಾಡಿದಾಗ ಮಾತ್ರ ತುಂಬಾ ಸಖತ್ತಾಗಿ ಕಾಣಿಸುತ್ತಂತಾನೆ ಹೇಳ್ಬೋದು. ಇದೇ ನಾರ್ಮಲ್ ಆಗಿ ಏನು ಅಷ್ಟೊಂದು ಡೀಪ್ ಆಗಿ ಇದನ್ನ ಸ್ಟಿಚ್ ಮಾಡಿಸಿಲ್ಲ, ನಾರ್ಮಲ್ ಆಗಿ ಮಾಡಿಸಿರೋದು. ಸ್ಯಾರಿ ಕೂಡ ಒಂದು ಪರ್ಪಲ್ ಕಲರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನಾನು ಅಷ್ಟೇನ್ ಮಾಡ್ಸಿಲ್ಲ, ಸಿಂಪಲ್ ಆಗಿ ಮಾಡ್ಸಿರೋದು ತುಂಬಾನೇ. ಇದು ಕೂಡ ನೋಡ್ತಿರ್ಬೋದು, ಇದೇನಿದೆ ಅಲ್ವಾ ಇಲ್ಲಿ ಬಾರ್ಡ್ರಿಂಗ್ ನಾನು ಇಡ್ಸಿದ್ದೀನಿ ಅಲ್ವಾ, ಅದು ಸ್ಯಾರಿ ಕಲರು. ಇದನ್ನಂದ್ರೆ ತುಂಬಾನೇ ಯೋಚನೆ ಮಾಡಿ ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿರೋದು. ಯಾಕಂದ್ರೆ ಪ್ರತಿಯೊಂದು ಹುಡುಗಿಯರಿಗೆ ಗೊತ್ತಿರುತ್ತೆ, ನಾವ್ ಯಾವ್ದಾದ್ರು ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂದ್ರೆ ಅದಕ್ಕೆ ಒಂದು ಗೂಗಲ್ ಸರ್ಚ್ ಮಾಡಿ, ಫೋನ್ ಸರ್ಚ್ ಮಾಡಿ, ಎಲ್ಲಾ ತರ ಸರ್ಚ್ ಮಾಡೇ ನಾವು ಬ್ಲೌಸ್ನ ಡಿಸೈನ್ಸ್ ನ ಹುಡ್ಕಾಡೋದು. ನಾನು ಕೂಡ ಪ್ರತಿಯೊಂದು ಬ್ಲೌಸಿಗೂ ಅದೇ ತರನೇ ಮಾಡಿ ಸ್ಟಿಚ್ ಮಾಡಿಸ್ತೀನಿ. ಸ್ವಲ್ಪ ತೋರಿಸ್ತೀನಿ ನಿಮ್ಗೆ. ಈ ತರ ಮಡ್ಚಿಟ್ಟಾಗ ಏನಾಗ್ಬಿಡುತ್ತೆ ಅಂದ್ರೆ ಇವು ಸ್ವಲ್ಪ ಹಿಂಗ ಅಂಟ್ಕೊಂಡ್ಬಿಟ್ಟಿರುತ್ತೆ ನೋಡಿ. ಇದು ಏನು ಸ್ಲೀವ್ಸಿಗೆ ಏನು ಅಷ್ಟೊಂದಿಲ್ಲ. ಬ್ಯಾಕ್ ನೆಕ್ ನೋಡಿ ಈ ತರ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಕಾಣಿಸ್ತಿದಾವಲ್ವಾ, ಈ ತರ ಥ್ರೆಡ್ ಇಂದ ಮಣೆಗಳನ್ನ ಈ ತರ ಇಡ್ಸಿದ್ದೀನಿ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇವೇ ನಾನು ಮಡ್ಚಿಟ್ಬಿಟ್ಟಿದ್ದೀನಲ್ವಾ, ಅವು ಥ್ರೆಡ್ ಎಲ್ಲ ಈ ತರ ಮೇಲೆ ಹೋಗ್ಬಿಟ್ಟಿದಾವೆ. ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಗೊತ್ತಿಲ್ಲ, ನೋಡ್ತಿರ್ಬೋದು. ಈ ತರ ಬ್ಲೌಸ್ ಈ ತರ ವೇರ್ ಮಾಡಿದಾಗಂತೂ ತುಂಬಾನೇ ಸಖತ್ತಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ನೆಕ್ ನೋಡ್ತಿರ್ಬೋದು, ವಿ ಶೇಪ್ ಅಲ್ಲಿ ಕೆಳಗಡೆ ಈ ತರ, ಮೇಲ್ಗಡೆ ಈ ತರ ಥ್ರೆಡ್ ಕೊಟ್ಬಿಟ್ಟು ಈ ತರ ಸ್ಟಿಚ್ ಮಾಡಿಸಿದೀನಿ ನೋಡಿ. ಇದನ್ನ ಕಾಂಬಿನೇಷನ್ ಆಗಿ ಇದು ಸ್ಯಾರಿ ಕೆಳಗಡೆ ಇದು ಸ್ಲೀವ್ಸ್ ನ ನಾನು ಸುಮ್ಮನೆ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ, ಜಾಸ್ತಿ ಏನು ಡಿಸೈನ್ ಬೇಡ ಅಂದ್ಬಿಟ್ಟು.
ಸನ್ನಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹಂಗೆ ಅಲ್ಲಿ ಕೂತ್ಕೊಂಡಿದ್ದಾನೆ ಆಟ ಆಡ್ತಾ. ನಿದ್ದೆ ಮಾಡು ಅಂತ ಎಷ್ಟು ಹೇಳಿದ್ರು ಮಾಡ್ಲಿಲ್ಲ. ಹಂಗಾಗಿ ಅವನಿಗೆ ಟಿವಿ ಹಾಕ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಈ ತರ ಸ್ಲೀವ್ಸ್, ಇದು ಇದ್ರ ಕಾಂಬಿನೇಷನ್ ಅಂಡ್ ಸ್ಯಾರಿ ಕಾಂಬಿನೇಷನ್ ಅಲ್ಲಿ ಥ್ರೆಡ್ ವರ್ಕ್ ಇಟ್ಟು ಮಾಡ್ಸಿರೋದು. ಒಂದು ಹಳೆಯ ತುಂಬಾ 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 ಹಳೆಯ ಸ್ಟಾರ್ಟಿಂಗ್ ಮ್ಯಾರೇಜ್ ಟೈಮ್ ಅಲ್ಲಿ ಒಂದು 4 years ಬ್ಯಾಕ್ ಡಿಸೈನ್ ಅಂತಾನೆ ಹೇಳ್ಬೋದು. ನೋಡಿ ಈ ತರ ಬರುತ್ತೆ. ಇದು ನೆಕ್ಸ್ಟ್ ಮುಂದೆ ಟ್ರೆಂಡಿಂಗ್ ಆದ್ರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಇದು ಏನಾಯ್ತಲ್ವಾ ತೋರಿಸ್ತೀನಿ ನೋಡಿ. ನಿಮ್ಗೆ ಕಾಣಿಸ್ತಿದೆ ಅಲ್ವಾ? ಈ ತರ ಆದ್ರೂ ಸಖತ್ತಾಗಿದೆ. ಟ್ರೆಂಡಿಂಗ್ ಓಲ್ಡ್ ಮಾಡೆಲ್ ಅಂತೂ ಅಲ್ಲ. ನೋಡ್ತಿರ್ಬೋದು ಈ ತರ ಡಿಸೈನ್. ಇದಕ್ಕೆ ಈ ತರ ಥ್ರೆಡ್ ಬಂದಿದೆ. ನೆಕ್ಸ್ಟ್ ಅಂಡ್ ಓಕೆ, ಇಗ್ನೋರ್. ನೆಕ್ಸ್ಟ್ ಟ್ರೆಂಡಿಂಗ್ ಅಲ್ಲಿರೋ ಬ್ಲೌಸ್. ಇದು ಕೂಡ 2025 ನ ಬ್ಲೌಸ್ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ಇದು ಬ್ಯಾಕ್ ನೆಕ್ ಈ ತರ ಲೈನಿಂಗ್. ಅದೇ ಸ್ಯಾರಿ, ನನ್ನ ಸ್ಯಾರಿದೊಂದು ಬ್ಲೂ ಕಲರ್ ನ ನೆಟ್ ಅನ್ನ ತಗೊಂಡು ಇದಕ್ಕೆ ಈ ತರ ಬಟನ್ಸ್ ನ ಹಾಕಿ ಬ್ಯಾಕ್ ನೆಕ್ ಡಿಸೈನ್ ಮಾಡಿರ್ತಕ್ಕಂಥದ್ದು. ಕೆಳಗಡೆ ಸೇಮ್ ಬಾರ್ಡರ್. ನೀವು ಬೇಕಾದ್ರ ಫುಲ್ ಬ್ಯಾಕ್ ನೆಕ್ ಎಲ್ಲ ನೆಟ್ ಹಾಕೋಬಹುದು. ನಾನಿಲ್ಲಿ ಲೈಟ್ ಆಗಿ ಅಷ್ಟೇ ಹಾಕೊಂಡು ಕೆಳಗಡೆ ಏನಂದ್ರೆ ಸ್ಯಾರಿ ಬಾರ್ಡರ್ ನ ಈ ತರ ತಗೊಂಡಿದೀನಿ ನೋಡಿ. ಇನ್ನಿಲ್ಲಿ ಸ್ಲೀವ್ಸಿಗೆ ಈ ತರ ನೆಟ್ ನ ಕಾಣಿಸ್ತಿದೆ ಅನ್ಕೊಂಡಿದೀನಿ. ವೇಟ್, ಈ ತರ ನೋಡ್ತಿರ್ಬೋದು. ಈ ತರ ಅಪೋಸಿಟ್ ನೆಟ್ ಇಟ್ಟು ಇಲ್ಲಿ ಈ ತರ ಚಿಕ್ಕದಾಗಿ ವರ್ಕ್ ಮಾಡಿದ್ದಾರೆ ನೋಡಿ. ಇದು ಕೂಡ ತುಂಬಾನೇ ಅಂದ್ರೆ ತುಂಬಾನೇ ಇಷ್ಟ, ನನ್ಗಂತೂ ಫೇವ್ರೇಟ್ ಒನ್. ನೆಕ್ ಈ ತರ ಬರುತ್ತೆ ನೋಡಿ. ಸ್ಲೀವ್ಸ್ ಕೂಡ ಈ ತರ ಬರುತ್ತೆ ನೋಡಿ. ಇದು ಕೂಡ ನಾನು 2025 ಟ್ರೆಂಡಿಂಗ್ ಬ್ಲೌಸ್ ಅಂತಾನೆ ಹೇಳ್ತೀನಿ ನೋಡಿ. ಇದು ಕೂಡ ತುಂಬಾ ಅಂದ್ರೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇತ್ತು ನಾನ್ ಸ್ಟಿಚ್ ಮಾಡಿಸ್ಕೋ ಟೈಮಲ್ಲಿ. ನೆಕ್ಸ್ಟ್ ನಾನು ಎಲ್ಲಾನು ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ. ಇದು ಇದು ನನಗೆ ಗೊತ್ತಿಲ್ಲ ಟ್ರೆಂಡಿಂಗ್ ಅಲ್ಲಿ ಇರೋದ ಏನೋ ಅಂತೇಳಿ, ಬಟ್ ನಾನು ಈ ತರ ಹಾಕಿ ಹೊಲಿಸ್ಕೊಂಡಿದ್ದೀನಿ ನೋಡಿ. ಇದು ಬ್ಯಾಕ್ ನೆಕ್ ಡಿಸೈನ್ ಅಂತಾನೆ ಹೇಳ್ಬೋದು ನೋಡಿ. ಇದು ಹಿಂದ್ಗಡೆ ಇದು ಸ್ಯಾರಿ ಇದೇ ಕಲರ್ ಇದೆ, ಸಾರಿ ಸ್ಯಾರಿ ಕೂಡ ಇದೇ ಕಲರ್ ಇದೆ. ಹಂಗಾಗಿ ನಾನು ಇದು ಬ್ಯಾಕ್ ನೆಕ್ಕಿಗೆ ಈ ತರನೇ ವರ್ಕ್ ಕೊಟ್ಬಿಟ್ಟು ಇಲ್ಲಿ ಈ ತರ ಸ್ಮಾಲ್ ಆಗಿರೋ ಒಂದು ಏನಂತಾರಲ್ಲ ಗೊಂಚು, ಅದನ್ನ ಇದು ಇಲ್ಲಿ ಹ್ಯಾಂಗ್ ಮಾಡ್ಬಿಟ್ಟು ಇಲ್ಲಿ ಕಾಣಿಸ್ತಿರ್ಬೋದು ಡಿಸೈನ್ ನಿಮ್ಗೆ. ಈ ತರ ಡಿಸೈನ್ ನ ಮಾಡಿ ಸ್ಟಿಚ್ ಮಾಡ್ತಿದ್ದೆ ನೋಡಿ. ಇದು ನನ್ನ ಓನ್ ಡಿಸೈನ್ ಅಂತಾನೆ ಹೇಳ್ಬೋದು. ನಾನು ಅಕ್ಕ ಯಾವ ತರ ಹೇಳಿದ್ರು ಆ ತರ ಸ್ಟಿಚ್ ಮಾಡ್ಕೊಡ್ತಾರೆ. ನಾನು ಈ ತರ ಮಾಡಿ ಅಕ್ಕ ಅಂತ ಹೇಳ್ಬಿಟ್ಟು ನಾನು ಇದನ್ನ ಸ್ಟಿಚ್ ಮಾಡಿಸಿದ್ದೆ ನೋಡಿ. ವೇರ್ ಮಾಡಿದಾಗಂತೂ ತುಂಬಾನೇ ಸಖತ್ತಾಗಿ ಕಾಣಿಸುತ್ತಂತಾನೆ ಹೇಳ್ಬೋದು. ಇದು ಇಷ್ಟೇ ಮಾತ್ರ ನೋಡ್ತಿರ್ಬೋದು, ತುಂಬಾ ಸಾರಿ, ಇಷ್ಟೇ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಸಖತ್ತಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನು ತುಂಬಾನೇ ಬ್ಲೌಸ್ ಇದೆ. ಸನಿ ಬಂದ್ರೆ ಇಗ್ನೋರ್ ಮಾಡ್ಕೊಂಡ್ಬಿಡಿ. ಇದು ತುಂಬಾ ಹಳೆಯ ಒಂದು ಬ್ಲೌಸ್ ಅಂತಾನೆ ಹೇಳ್ಬೋದು. ಒಂದು 4 years ಬ್ಯಾಕ್ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಇರ್ಬೋದೇನೋ. ನೋಡ್ತಿರ್ಬೋದು ಸ್ಲೀವ್ಸ್ ವರ್ಕ್ ಈ ತರ ಮಾಡ್ತಿದ್ದೀನಿ. ಸನಿನೋ ಈ ಕಡೆ ಸ್ಲೀವ್ಸ್ ವರ್ಕ್ ಕೂಡ ಸೇಮ್ ಅಂಡ್ ಬ್ಯಾಕ್ ಗ್ರೌಂಡ್ ಬ್ಯಾಕ್ ನೆಕ್ ಡಿಸೈನ್ ಈ ತರ. ಸ್ಯಾರಿ ಬಂದು ರನ್ನಿಂಗ್ ಸೇಮ್ ಸ್ಯಾರಿ ಸೇಮ್ ಬ್ಲೌಸ್. ಅದೇ ನನಗೆ ಸ್ವಲ್ಪ ಇಷ್ಟ ಆಗಿರ್ಲಿಲ್ಲ. ನೋಡ್ತಿರ್ಬೋದು ಅದಕ್ಕೆ ನಾನು ಈ ತರ ಮಾಡ್ತಿರೋದು. ಇಲ್ಲಿ ಕಾಣಿಸುತ್ತಲ್ವಾ, ಡಿಸೈನ್ ಮಾತ್ರ ಚೆನ್ನಾಗಿದೆ. ಬಂಗಾರ ತಗೊಳ್ಬಾರ್ದು, ಇಡು ಅಲ್ಲೇ ವಾಪಸ್ಸು. ಅಂಡ್ ನೆಕ್ಸ್ಟ್ ಬ್ಲೌಸ್ ನೋಡಿ. ಆಲ್ಮೋಸ್ಟ್ ಅಲ್ಲಿ ಇದೂ ಕೂಡ ಸ್ಲೀವ್ಸ್ ಸೇಮ್ ಇದೆ. ಅಂದ್ರೆ ನೋಡ್ತಿರ್ಬೋದು, ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ನಾನು ಇಷ್ಟೇ ಮಾತ್ರ ನೆಲ್ಗೆ ಇಡ್ತಿರೋದು, ಇನ್ನೇನು ಇಲ್ಲಿ ಈ ಕಡೆ ಇಡ್ತಿಲ್ಲ. ಇದು ಫುಲ್ ಸ್ವಲ್ಪ ಜಾಸ್ತಿ ಬಾರ್ಡರ್ ತಗೊಂಡ್ ಬಂದಿದ್ದೀನಿ ಇಲ್ಲಿ.
ಇದು ಕೂಡ ಒನ್ ಟೈಮಲ್ಲಿ ಟ್ರೆಂಡಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು. ದೊಡ್ಡ ಬಾರ್ಡ್ರು ಅಂಡ್ ಚಿಕ್ಕದ್ದು ಇದು ಆ ಥರ ಸ್ಟಿಚ್ ಮಾಡಿಸಿರೋದು ಇದನ್ನ. ಇನ್ನು ಬ್ಯಾಕ್ ನೆಕ್ ಈ ಥರ ನೋಡಿ, ಈ ಥರ ಕಲರ್ ಕಾಂಬಿನೇಷನ್ ಅಲ್ಲಿ ಸ್ಟಿಚ್ ಮಾಡ್ತಿರೋದು. ಇದು ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ, ನನಗೂ ಇಷ್ಟ ಆಯ್ತು. ನೆಕ್ಸ್ಟ್ ನಾನು ಏನ್ ಮಾಡ್ತಿದೀಯ, ಇದು ನನ್ನ ಒಂದು ಫೇವ್ರೆಟ್ ಒಂದು ಬ್ಲೌಸ್ ಅಂತಾನೆ ಹೇಳ್ಬೋದು. ಇದು ನನ್ನ ಕಾಲೇಜ್ ಟೈಮ್ ಅಲ್ಲಿ ಸ್ಟಿಚ್ ಮಾಡಿರ್ತಕ್ಕಂತ ಬ್ಲೌಸ್ ನೋಡ್ತಿರ್ಬೋದು. ಇದನ್ನ ನಾನು ನೆಟ್ ತಗೊಂಡ್ ಬಂದು ಇದಕ್ಕೆ ನಾನು ಆರೆಂಜ್ ಕಲರ್ ಒಂದು ಪ್ಲೇನ್ ಸ್ಯಾರಿ ಏನೋ ಇತ್ತು, ಅದಕ್ಕೆ ನಾನು ಒಂದು ಪಾರ್ಟಿ ವೇರ್ಗೆ ಹಾಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಯಾವ ತರ ಒಂಥರ ಕ್ರಿಯೇಟಿವ್ ಆಗಿ ನಾನು ಬ್ಲೌಸ್ ನ ರೆಡಿ ಮಾಡ್ಕೊಳ್ಬೇಕಲ್ವಾ ಅಂತ ಅನ್ನೋ ಟೈಮಲ್ಲಿ ನಾನು ಹೌದಾ, ಬರೀ ಹಿಂಗೆ ಗಾಯ್ಸ್ ನನಗೆ ಸಾಕ್ ಮಾಡಿರ್ತಾನೆ ಇವನು. ನೋಡಿ ನಾನು ವಿಡಿಯೋ ಮಾಡ್ತಿದ್ದೀನಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಚಪ್ಪಲಿ ತಂದಿಟ್ಟಿದ್ದಾನೆ. ಇದನ್ನ ನಾನು ಏನಂದ್ರೆ ಒಂದು ಫಂಕ್ಷನ್ಗೆ ನಾನು ಪಾರ್ಟಿ ವೇರ್ಗೆ ಅಂತೇಳಿ ಒಂದು ಸ್ಯಾರಿನ, ಆ ಸ್ಯಾರಿ ತುಂಬಾನೇ ಇಷ್ಟ ಆಗಿತ್ತು. ಆ ಸ್ಯಾರಿ ಬ್ಲೌಸ್ ನಂಗೆ ಇಷ್ಟ ಆಗಿರ್ಲಿಲ್ಲ, ಹಂಗಾಗಿ ನಾನು ಈ ಬಟ್ಟೆನ ಖರೀದಿ ಮಾಡ್ಬಿಟ್ಟು ಈ ತರ ಡಿಸೈನ್ ಮಾಡ್ಬಿಟ್ಟು ಇದನ್ನ ನಾನು ಸ್ಟಿಚ್ ಮಾಡ್ಸಿರೋದು ಗಾಯ್ಸ್. ನೋಡ್ತಿರ್ಬೋದು ಫುಲ್ ಸ್ಲೀವ್ಸ್, ಇಲ್ಲಿ ತನಕ ಸ್ಲೀವ್ಸ್ ತುಂಬಾನೇ ಚೆನ್ನಾಗಿದೆ. ಫುಲ್ ಮುಂಚೆ ಎಲ್ಲ ತುಂಬಾ ಶೈನಿಂಗ್ ಆಗಿತ್ತು ಇದು ಬ್ಲೌಸ್, ನೋಡ್ತಿರ್ಬೋದು. ನನ್ಗಂತೂ ತುಂಬಾನೇ ಇಷ್ಟ. ಇದು ನೆಕ್ ಇಲ್ಲಿ ತನಕ ಬರುತ್ತೆ, ತುಂಬಾನೇ ಅಂದ್ರೆ ತುಂಬಾನೇ ಪ್ರಿಟಿ ಅಂತಾರಲ್ವಾ ಆ ತರ ಇದು ಬ್ಲೌಸು. ಬ್ಯಾಕ್ ನೆಕ್ ಇದೆ ಇದಕ್ಕೆ, ಬಟ್ ಕಾಂಬಿನೇಷನ್ ಮಾತ್ರ ತುಂಬಾನೇ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಇದನ್ನ ವೇರ್ ಮಾಡ್ಕೊಂಡು ಹೋಗಿದ್ದೀನಲ್ಲ, ಎಷ್ಟೋ ಜನ ಕೇಳಿದ್ದಾರೆ ನನಗೆ ತುಂಬಾನೇ ಎಲ್ಲಿ ಯಾವ ತರ ಸ್ಟಿಚ್ ಮಾಡಿದೆ ಅಂತೇಳಿ. ಇದೇನೆಲ್ಲ ಕೊಟ್ಟಿದಾರಲ್ಲೇ ಸೀರೆ ಹಾಕೊಂಡು ಮುಂದ್ಗಡೆ ಈ ತರ ಡಿಸೈನ್, ಫ್ಲವರ್ ಡಿಸೈನ್ ಕಟ್ಕೊಳ್ಳೋದು ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರೋದು. ನನ್ನ ಕಾಲೇಜ್ ಟೈಮ್ ಅಲ್ಲಿ ನಾನು ಇದನ್ನ ಸ್ಟಿಚ್ ಮಾಡ್ತಿರೋದು 4 years ಬ್ಯಾಕ್ ಡಿಸೈನ್. ಇದು ನೋಡೋಣ ಫ್ಯೂಚರ್ ಅಲ್ಲಿ ನನ್ಗೆ ಹೆಲ್ಪ್ ಆಗ್ಬೋದಂತ ಹಾಗೆ ಇಟ್ಕೊಂಡಿದ್ದೀನಿ. ಇದು ನನ್ಗೆ ಇವಾಗ ಕಂಫರ್ಟಬಲ್ ಅನ್ಸಲ್ಲ, ಬಟ್ ಇದು ಫ್ಯೂಚರ್ ಅಲ್ಲಿ ಬಂದೇ ಬರುತ್ತೆ ನನ್ಗೆ ಅಂತೇಳಿ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಇನ್ನೂ ತುಂಬಾನೇ ಚೆನ್ನಾಗಿದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ನನ್ಗಂತೂ ತುಂಬಾನೇ ಇಷ್ಟ ಈ ಬ್ಲೌಸು. ಇವಾಗ ನಾನು ಸ್ವಲ್ಪ ಫ್ಯಾಟ್ ಆಗ್ಬಿಟ್ಟಿದ್ದೀನಿ ಅಲ್ವಾ, ನನ್ಗೆ ವೇರ್ ಮಾಡಕ್ ಆಗ್ತಾ ಇಲ್ಲ. ನೋಡೋಣ ಫ್ಯೂಚರ್ ಅಲ್ಲಿ ಬರ್ಬೋದು ಅಂತೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಯಾವ್ದನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡ್ಬಾರ್ದಲ್ವಾ, ಹಂಗಾಗಿ ನೋಡೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ. ಇದು ಕೂಡ ನನ್ನ ಒಂದು ಕಾಲೇಜ್ ಬ್ಲೌಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಇದು ನಾರ್ಮಲ್, ಇಲ್ಲಿ ಒಂದು ಚಿಕ್ಕದಾಗಿ ಲೇಸ್ ಕೊಟ್ಟು ಸ್ಟಿಚ್ ಮಾಡಿಸಿರೋದು ಬೋಟ್ ನೆಕ್. ಅವಾಗೆಲ್ಲ ಬೋಟ್ ನೆಕ್ ಡಿಸೈನ್ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದ್ವು. ಈ ತರ ಫುಲ್ ಆಫ್ ಸ್ಲೀವ್ಸ್, ಇಲ್ಲಿ ತನಕ ಸ್ಲೀವ್ಸ್ ಇಟ್ಟು ಹೊಲ್ಸಿರೋದು. ನಾನು ಇದನ್ನ ಯಾಕೆ ಹೀಗೆ ಇಟ್ಕೊಂಡಿದ್ದೀನಿ ಅಂತಂದ್ರೆ, ನಾನು ಫಸ್ಟ್ನೇ ಬ್ಲೌಸ್ ಸ್ಟಿಚ್ ಮಾಡಿದ್ದಿದೆ ಗೈಸ್. ನನ್ನ ಮೊದಲು ಫಸ್ಟ್ ಸ್ಟಿಚ್ ಮಾಡಿರೋ ಬ್ಲೌಸ್ ಅಂದ್ರೆ ಇದೆ. ತುಂಬಾ ಸ್ಲಿಮ್ ಇದ್ದೆ, ಬಟ್ ಮೆಮೊರಿಗೆ ಇರ್ಲಿ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಫಸ್ಟ್ನೇ ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿರೋದು ನನ್ನ ಲೈಫಲ್ಲೇ ಅಂದ್ರೆ ಫಸ್ಟ್ ಬ್ಲೌಸ್. ಇದು ಒಂದು ಡಿಸೈನ್ ಅಂತಾನೆ ಹೇಳ್ಬೋದು ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಈ ತರ ಇಲ್ಲೆಲ್ಲ ಮನೆಗಳಿದಾವೆ, ಅವು ಸ್ವಲ್ಪ ಹೊರಟೋಗ್ಬಿಟ್ಟಿದಾವೆ, ಹಂಗಾಗಿ ಕಾಣಿಸೋದಿಲ್ಲ. ಇಲ್ಲಿ ನೋಡ್ತಿರ್ಬೋದು ಈ ತರ ಒಂದು ಬಟನ್ ಹಾಕಿ ಈ ತರ ಡಿಸೈನ್ ಮಾಡಿ ಸ್ಯಾರಿ ಕಲರ್ ಇದಾಗಿರುತ್ತೆ ನೋಡಿ, ಹಾಗಾಗಿ ಅಪೋಸಿಟ್ ಚೆನ್ನಾಗಿರ್ಲಿ ಅಂತೇಳಿ ಇಡ್ತಿದ್ದೀನಿ. ಇನ್ನು ಇಲ್ಲಿ ಹಿಂದ್ಗಡೆ ಬ್ಯಾಕ್ ನೆಕ್ ಡಿಸೈನ್ ಇದಾಗಿರುತ್ತೆ ನೋಡಿ. ಇದು ಕೂಡ ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಇದು ಕೂಡ 2 years ಬ್ಯಾಕ್ ಡಿಸೈನ್ ಅಂತಾನೆ ಹೇಳ್ಬೋದು ನೋಡಿ. 2 years ಆಯ್ತು ನಾನು ಇದನ್ನ ಸ್ಟಿಚ್ ಮಾಡಿ. ಆಲ್ರೆಡಿ ಗೊತ್ತಾಗೇ ಆಗಿರುತ್ತೆ, ಯಾಕಂದ್ರೆ ಆಲ್ರೆಡಿ ನಾವೇನು ಬ್ಲೌಸ್ ತುಂಬಾ ದಿನ ಆಗ್ಬಿಟ್ರೆ ಅದ್ರದ್ದು ಸ್ವಲ್ಪ ಶೈನಿಂಗ್ ಏನಂತಾರಲ್ಲ ಅದೆಲ್ಲ ಹೊರಟೋಗ್ಬಿಟ್ಟಿರುತ್ತೆ. ನನ್ನ ಬ್ಲೌಸಿಗೆ ಕೂಡ ಅದೇ ಆಗಿದೆ ನೋಡಿ. ಇನ್ನು ಈ ಬ್ಲೌಸ್ ಬಂದ್ಬಿಟ್ಟು 1 year ಅನ್ಕೋಬಹುದು ನೋಡಿ. ಇದು ನಾರ್ಮಲ್ ಆಗಿ ಸ್ವಲ್ಪ ಈ ತರ ಪೊಕ್ ತರ ಬರುತ್ತೆ ನೆಕ್ ಡಿಸೈನ್.
ಸಾರಿ ಸ್ಲೀವ್ಸ್ ಡಿಸೈನ್ ಇದು ಆಫ್ ಇಲ್ಲಿ ತನಕ ಅಂತ ಹೇಳ್ಬೋದು ನೋಡಿ. ಇನ್ ಬ್ಯಾಕ್ ಗ್ರೌಂಡ್ ಡಿಸೈನ್ ನೋಡ್ತಿರ್ಬೋದು ಈ ತರ ಇಲ್ಲೊಂದು ಫ್ಲವರ್ ಇಟ್ಟು ಇದನ್ನ ಸ್ಟಿಚ್ ಮಾಡಿಸಿದೀನಿ ನೋಡಿ. ಇದನ್ನು ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ವರ್ಕ್ ಬ್ಲೌಸ್ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ, ತುಂಬಾ ಲೆಂದಿ ವಿಡಿಯೋ ಆಗಿಬಿಟ್ಟಿತ್ತು. ನಿಮಗೆ ವರ್ಕ್ ಬ್ಲೌಸ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ವರ್ಕ್ ಬ್ಲೌಸ್ ಅಂತ ಕಮೆಂಟ್ ಹಾಕಿ, ಖಂಡಿತ ಪಾರ್ಟ್ 2 ಆಗಿ ಅದನ್ನು ಕೂಡ ನಾನು ಕಂಟಿನ್ಯೂವೇಷನಲ್ಲಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿಗೆ ಇದು ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ನೋಡಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ವರ್ಕ್ ಬ್ಲೌಸ್ನ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.